ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಹಲಸಿನ ಹಣ್ಣಿನ ಹಲ್ವಾ ಮಾಡ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಒಳ್ಳೊಳ್ಳೆ ವಿಡಿಯೋಸ್ಗಳೆಲ್ಲ ಇದೆ, ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ಹಲಸಿನ ಹಣ್ಣು ತಗೊಂಡಿದ್ದೀನಿ ನಾನು. ನೋಡಿ, ಒಂದು ಬೌಲಲ್ಲಿ ಒಂದು ಬೌಲ್ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ, ನಾನು ದೊಡ್ಡ ಬೌಲಲ್ಲಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಗೆ ಹಾಕಿ ನೀರೇನು ಹಾಕದೆ ಹಾಗೆ ಇದು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀರೇನು ಹಾಕಲಿಲ್ಲ, ಹಾಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಗೋಡಂಬಿ ಫ್ರೈ ಮಾಡ್ತಾ ಇದ್ದೇನೆ ನಾನು. ಗೋಡಂಬಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಬೋದು. ಗೋಡಂಬಿ ಧಾರಾಳವಾಗಿ ಹಾಕ್ಕೊಳ್ಬೋದು, ನಿಮಗೆ ರುಚಿಗೆ ಬೇಕಾದಷ್ಟು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ತೆಗಿತಿದ್ದೇನೆ. ಈಗ ಇದೇ ತುಪ್ಪದಲ್ಲಿ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇನ್ನು ಪ್ರೊಸೀಜರ್ ಇರೋದು ನೋಡಿ. ಇದು ಫ್ರೈ ಆಗಲಿಕ್ಕೆ ಉಂಟಲ್ಲ, ತುಂಬ ಹೊತ್ತು ತಗೊಳ್ತದೆ. ಮಾತ್ರ ತುಂಬ ಟೇಸ್ಟಾಗಿ ಬರ್ತದೆ. ನೀವು ಮಾಡಿದರೆ ಉಂಟಲ್ಲ, ತುಂಬ ರುಚಿಯಾಗಿ ಬರ್ತದೆ. ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತುಂಬ ತಗೊಳ್ತದೆ. 1 ರಿಂದ 1.5 ಗಂಟೆ ತನಕ ಆಗಿದೆ ನನಗಿದು ಎಲ್ಲ ಮಾಡಿ ಆಗುವಾಗ. ನೋಡಿ, ಇದಕ್ಕೀಗ ನಾನು ಒಂದು ಅರ್ಧ kg ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಇದನ್ನು ಕೂಡ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಲ್ಲ ಎಲ್ಲ ಚೆನ್ನಾಗಿ ನೀರಾಗ್ತದೆ. ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಫ್ರೈ ಮಾಡ್ತಾ ಇರುವಾಗ ನಿಮಗೆ ಡ್ರೈ ಅಂತ ಅನಿಸ್ತದಲ್ಲ, ಆಗ ಸ್ವಲ್ಪನೇ ತುಪ್ಪ ಹಾಕ್ಕೊಂಡ್ರೆ ಆಯಿತು. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಉಂಟು ನೋಡಿ. ಸಕ್ಕರೆ ಹಾಕಿ ಕೂಡ ಮಾಡ್ಬೋದು, ಆದರೆ ಬೆಲ್ಲದಿಂದ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಬೆಲ್ಲ ಹಾಕಿದರೆ. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ನೋಡಿಕೊಂಡು ಉಪ್ಪು ಹಾಕಿ. ಸ್ವಲ್ಪ ಉಪ್ಪು ಹಾಕಿದರೆ ಯಾವುದೇ ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಅದೊಂದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಉಪ್ಪು ಹಾಕಲಿಲ್ಲ ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ನಾನು ಬೆಲ್ಲ ಎಲ್ಲ ಕರಗಿದೆ. ಈಗ ನಾನು ತೆಂಗಿನ ಹಾಲು 1 ಕಪ್ಪಿನಷ್ಟು ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ. 1.5 ಕಪ್ಪಿನಷ್ಟು ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಇದು ಉಂಟಲ್ಲ ಫುಲ್ ಉಂಟು ನೋಡಿ, ಬಾಣಲೆಯಲ್ಲಿ ಫುಲ್ ಆಗಿದೆ. ಇದು ಮಾಡಿ ಆಗುವಾಗ ಉಂಟಲ್ಲ, ಅರ್ಧಕ್ಕರ್ಧ ಕಡಿಮೆ ಆಗ್ತದೆ. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಅಂತ ಅನಿಸ್ತದಲ್ಲ ನಿಮಗೆ, ಆಗ ತುಪ್ಪ ಹಾಕ್ತಾ ಇರಬೇಕು ಸ್ವಲ್ಪ. ಇದು ನೋಡಿ, ಕಲರ್ ಸಹ ಚೇಂಜ್ ಆಗ್ತಾ ಬಂದಿದೆ ನೋಡಿ. ಹಲಸಿನ ಹಣ್ಣಿನ ಕಲರ್ ಇನ್ನೂ ಕೂಡ ಕಲರ್ ಡಾರ್ಕ್ ಆಗಿ ಬರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ನೋಡಿ, ತಳ ಎಲ್ಲ ಬಿಟ್ಕೊಂಡು ಬರಬೇಕು. ನೋಡಿ, ತಳ ಬಿಟ್ಕೊಳ್ತಾ ಬರ್ತಾ ಉಂಟು ನೋಡಿ. ನೋಡಿ, ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈಗ ಫ್ರೈ ಮಾಡಿದ ಗೋಡಂಬಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು.
ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿ ಹಾಕಿ. ಏಲಕ್ಕಿ ಪುಡಿ ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ. ಸ್ವೀಟ್ ಯಾವುದೇ ಮಾಡುವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದರೆ ಒಳ್ಳೆಯದು. ನಾನು ಹಾಕಲಿಲ್ಲ ಇವತ್ತು, ಏಲಕ್ಕಿ ಪುಡಿ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಇದ್ದರೆ ಸ್ಕಿಪ್ ಮಾಡದೆ ಹಾಕಿ ಫ್ರೆಂಡ್ಸ್. ನೋಡಿ ಗಟ್ಟಿ ಆಗ್ತಾ ಬರ್ತಾ ಉಂಟು, ನೋಡಿ ತಳ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು. ನೋಡಿ ಚೆನ್ನಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಬರ್ತಾ ಉಂಟು. ನೋಡಿ ತಿರುಗಿಸ್ತಾ ಬೇಕು. ನೋಡಿ ತುಪ್ಪ ಎಲ್ಲ ನೋಡಿ ಸೈಡಲ್ಲಿ ಬಿಟ್ಕೊಳ್ತಾ ಉಂಟು. ನೋಡಿ ಸೂಪರಾಗಿ ಬಂದಿದೆ ಹಲ್ವಾ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಹಲ್ವಾ. ನೋಡಿ ಈಗ ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ತಟ್ಟೆಗೆ ತುಪ್ಪ ಸವರಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೇನೆ. ಇದು ಪೂರ್ತಿ ತಣ್ಣಗ ಒಂದು 2 ಗಂಟೆ ಆದರೂ ಇಡಬೇಕು ತಣ್ಣಗಾಗಲಿಕ್ಕೆ. ಕರೆಕ್ಟ್ ತಣ್ಣಗಾದ ಮೇಲೆ ನಿಮಗೆ ಇದು ಬೇರೆ ಪಾತ್ರೆಗೆ ತೆಗಿಲಿಕ್ಕೆ ಬರ್ತದೆ. ನೋಡಿ ಅದಕ್ಕೆ ಈಗ ಗೋಡಂಬಿ ಹಾಕ್ತಾ ಇದ್ದೇನೆ. ನೋಡಿ ನಾನು ಡೆಕೋರೇಷನ್ ಮಾಡ್ತಾ ಇದ್ದೇನೆ ಗೋಡಂಬಿ ಹಾಕಿ. ಪೂರ್ತಿ ಒಂದು 2 ಗಂಟೆ ಆದರೂ ಬಿಡಬೇಕು. ಚೆನ್ನಾಗಿ ತಣ್ಣಗಾದ ಮೇಲೆ ಇದನ್ನು ಇನ್ನೊಂದು ಇದಕ್ಕೆ ನೋಡಿ